ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಗ್ರಿಪಿನ್ ಶುಭಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೇ 2 ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಯಾವ ಥರ ಇತ್ತು ಫುಲ್ ಡೇ ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ, ನೋಡ್ಕೊಂಬನ್ನಿ. ಇವತ್ತಿನ ಕತೆ ಏನಪ್ಪ ಅಂದರೆ, ನಾನು ಅರ್ಲಿ ಮಾರ್ನಿಂಗೆ ಒಂದು ಡಿಲಿಷಿಯಸ್ ಫುಡ್ ರೆಡಿ ಮಾಡಿದ್ದೀನಿ. ಇದು ನಮಗಲ್ಲ, ಅದು ನಮ್ಮ ಮನೆ ನಾಟಿ ಕೋಳಿಗಳಿಗೆ. ಇದೇನಪ್ಪ ಅಂದರೆ ನೈಟ್ ಮಾಡಿರೋಂಥ ರಾಗಿ ಮುದ್ದೆ, ಸಾಂಬಾರು ಮತ್ತು ಹಸಿ ತರಕಾರಿ ಇದನ್ನೆಲ್ಲ ಹಾಕಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ಕೊಂಡು ತಿಂತಾ ಇದೆ ಕೋಳಿ. ನೆಕ್ಸ್ಟ್ ಇದಾಗಿದ ತಕ್ಷಣ ನಾನು ತೋಟದ ಕಡೆ ಹೊರಟೆ. ಏನಕ್ಕಂದರೆ ನಾನು ಟೊಮೆಟೊಗೆ ಗೊಬ್ಬರ ಬಿಡಬೇಕಾಗಿತ್ತು, ಹಂಗಾಗಿ ಪೊಟ್ಯಾಷಿಯಮ್ ನೈಟ್ರೇಟ್ ಬಿಡ್ತಾಯಿದ್ದೀನಿ. 13045 ಅಂತಾರೆ ಇದನ್ನು. ಇದು ಕ್ಯಾಪ್ಸಿಕಮ್ ಸೈಜ್ ಬರೋದಕ್ಕಾಗಿರ್ಬೋದು, ಟೊಮೆಟೊ ಸೈಜ್ ಬರೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾವು ಇದನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಇದನ್ನು ಡ್ರಮ್ಮಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 10 ಮಿನಿಟ್ಸು. ಇದಕ್ಕೂ ಮುಂಚೆ ನಾವು ಫಸ್ಟ್ ಫೀಲ್ಡ್ನ ಚೆನ್ನಾಗಿ ನೆನೆಸಿರಬೇಕು. ಯಾಕಂತಂದರೆ ಬೆಡ್ಡೆಲ್ಲ ಚೆನ್ನಾಗಿ ನೆಂದಿದ್ರೆ ನಾವು ಬಿಟ್ಟಿರುವಂಥ ಗೊಬ್ಬರ ಚೆನ್ನಾಗಿ ಗಿಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಚೆನ್ನಾಗಿ ಫ್ಲೋ ಆಗುತ್ತೆ ಅನ್ನೋ ಕಾರಣದಿಂದ ನಾವೀಗ ಗೊಬ್ಬರ ಎಲ್ಲ ಬಿಟ್ಟಾದಮೇಲೆ ಒಂದು 10 ಮಿನಿಟ್ಸ್ ನೆನೆಸಿ ಆಫ್ ಮಾಡಿಬಿಡ್ಬೇಕು. ಮತ್ತು ನೆಕ್ಸ್ಟ್ ಡೇ ನಾವು ನೀರು ಹಾಕಬೇಕು. ನೆಕ್ಸ್ಟ್ ಡೇ ನೀರು ಹಾಕಿದಾಗ ಗೊಬ್ಬರ ಚೆನ್ನಾಗಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ನಾನು ಮೆಗ್ನೀಷಿಯಮ್ ಸಲ್ಫೇಟ್ನ ತೊಗೊಂಬಂದೆ. ಇದೇನಕ್ಕಪ್ಪ ಅಂತಂದರೆ ಟೊಮೆಟೊದಲ್ಲಿ ಎಲೆ ಎಲ್ಲ ಯೆಲ್ಲೋಯಿಶ್ ಆಗಿರೋದ್ರಿಂದ, ಅದು ಗ್ರೀನಿಶ್ ಆಗಲಿ ಎಲೆ ಅನ್ನೋ ಕಾರಣದಿಂದ ಟೊಮೆಟೊಗೂ ಬಿಡ್ಬೋದು ಇದನ್ನು, ಮತ್ತು ಕ್ಯಾಪ್ಸಿಕಮ್ಗೂ ಬಿಟ್ಟೆ ಇದನ್ನು. ಯಾಕಂತಂದರೆ ಕ್ಯಾಪ್ಸಿಕಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಾದರೂ ಕಮ್ಮಿ ಆಗಿದ್ದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ಇದು ಮೆಗ್ನೀಷಿಯಮ್ ಕೂಡ ಬೇಕಾಗಿರುತ್ತೆ. ಮತ್ತು ಕಾಯಿ ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನಾವು ಶಾಂಪೂ ಇದಕ್ಕಿಂತ ಮುಂಚಿತವಾಗಿ ಒಂದು ವಾರದಲ್ಲಿ ನಾವು ಮೆಗ್ನೀಷಿಯಮ್ನ ಬಿಟ್ಟಿರಬೇಕಾಗುತ್ತೆ. ಇದನ್ನು ಕೂಡ ಮಿಕ್ಸ್ ಮಾಡಿ ನಾನು ಕ್ಯಾಪ್ಸಿಕಮ್ಗೆ ಬಿಟ್ಟೆ. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ ತೋಟದ ಕಡೆ ಹೊರಟೆ. ಇದರಲ್ಲಿ ಫ್ಲವರಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟ್ರಿಪ್ಸ್ ಅಂತ ಕರಿತೀವಿ ಇದನ್ನು. ಈ ಟ್ರಿಪ್ಸ್ಗೆ ಏನು ಮದ್ದು ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು ಅಂತಂದರೆ, ನೋಡಿರಿ ಕಾಯಿ ಮೇಲೆ ಎಲ್ಲ ಈ ಥರ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ. ಅದು ಹೂವು ಒಳಗಡೆ ಟ್ರಿಪ್ಸ್ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ. ಹಂಗಾಗಿ ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ಎಲ್ಲೂ ಸೇಲ್ ಮಾಡೋಕ್ಕಾಗಲ್ಲ ಇದನ್ನು. ಇದು ಸುಮ್ಮನೆ ವೇಸ್ಟ್ ಆಗುತ್ತೆ, ಬೆಳೆದಿರೋದು ಕೂಡ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿರಿ ಇದರಲ್ಲೆಲ್ಲ ತುಂಬ ಟ್ರಿಪ್ಸ್ ಇದೆ ಇದು. ಹಂಗಾಗಿ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ನೀಮ್ ಆಯಿಲ್ ಬಂದು ನಮಗೆ ಮಾಲೂರಲ್ಲೇ ಮಿಲ್ಲಲ್ಲಿ ತೊಗೊಂಬಂದಿರೋದು ಇದು. ಇಲ್ಲಾಂದರೆ ಮದ್ದಿಗಳ ಅಂಗಡಿಯಲ್ಲಿ ಕೂಡ ನೀಮ್ ಆಯಿಲ್ ಸಿಗುತ್ತೆ, ಅದು ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜೊತೆಗೆ ಇದರಲ್ಲೂ ಕೂಡ ಬೆಸ್ಟ್ ರಿಸಲ್ಟ್ ಇದೆ. ಇದಕ್ಕೆ ಕೆಮಿಕಲ್ ಹಾಕಿ ಕೊಟ್ಟಿರ್ತಾರೆ, ಯಾಕಂದರೆ ಅದು ನೀರಲ್ಲಿ ಸ್ಪ್ರೆಡ್ ಆಗಲಿ ಅಂತ ಹೇಳ್ಬಿಟ್ಟು. ಈಗ ಆಯಿಲ್ ನೋಡಿದಿರಲ್ಲ, ಆಯಿಲ್ ನೀರಲ್ಲಿ ಸ್ಪ್ರೆಡ್ ಆಗಲ್ಲ, ಆಯಿಲ್ ಹಂಗೆ ತೇಲ್ತಾ ಇರುತ್ತೆ. ಹಂಗಾಗಿ ಇದಕ್ಕೆ ಕೆಮಿಕಲ್ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ತೋಟಕ್ಕೆ ಸ್ಪ್ರೇ ಮಾಡೋಕ್ಕಂತ ಹೇಳಿದ್ರೆ ಅವರು ಮಿಕ್ಸ್ ಮಾಡಿ ಕೊಡ್ತಾರೆ. ನೋಡಿರಿ ಇಲ್ಲಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಈವ್ನಿಂಗ್ ಒಂದು 6:30 ಹಂಗೆ ಆಗಿಬಿಟ್ಟಿತ್ತು. ಆ ಟೈಮ್ನಲ್ಲಿ ನಾವು ಮದ್ದು ಸ್ಪ್ರೇ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ಗೆ. ಅವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನನಗೆ ವರ್ಕ್ ಏನು ಇರಲಿಲ್ಲ. ಸೊ ಹಂಗಾಗಿ ಮಾರ್ನಿಂಗಿಂದ ಅದು ಇದು ಕೆಲಸ ಅಂತ ಬ್ಯುಸಿನೇ ಇದ್ದೆ. ಈವ್ನಿಂಗ್ ಸ್ಪ್ರೇ ಮಾಡ್ತಾ ಇದ್ದೆ ನಾನು ಇದನ್ನು. ಈ ಕಡೆ ಮೆಷ್ಗೆಲ್ಲ ಹೊಡಿತಾ ಇದ್ದೀನಿ, ಯಾಕಂತಂದರೆ ಆ ಕಡೆ ಟೊಮೆಟೊ ತೋಟ ಇದೆ. ಟೊಮೆಟೊದಲ್ಲಿರುವಂಥ ಟ್ರಿಪ್ಸ್ ಎಲ್ಲ ತುಂಬ ಬಂದು ಕ್ಯಾಪ್ಸಿಕಮ್ನ ಅಟ್ಯಾಕ್ ಮಾಡಿಬಿಟ್ಟಿತ್ತು. ನಾನು ಇದರಲ್ಲಿ ರೈತರಿಗೆ ಏನು ಸಂದೇಶ ಕೊಡ್ತೀನಿ ಅಂತಂದರೆ, ಕ್ಯಾಪ್ಸಿಕಮ್ ನಾವೆಲ್ಲಿ ಬೆಳೀತಾ ಇದ್ದೀವೋ ಅದರ ಸುತ್ತಮುತ್ತ ಯಾವುದೇ ರೀತಿ ಬೆಳೆ ಇರಬಾರ್ದು. ಆಗ ನಾವು ಈಸಿಯಾಗಿ ಕ್ಯಾಪ್ಸಿಕಮ್ನ ಮೇಂಟೈನ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಟ್ರಿಪ್ಸ್ ಅಟ್ಯಾಕ್ ಆಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇನ್ನೂ ತುಂಬಾ ಕೆಲಸ ಮಾಡಿರ್ತೀನಿ, ಬಟ್ ಎಲ್ಲ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಮೈನ್ ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ನಾನು 3 ಜನ ಅಷ್ಟೇ ಇರ್ತೀವಿ. ಯಾರೂ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಡಲ್ಲ. ಅದರಲ್ಲೂ ನಮ್ಮಮ್ಮ ಈ ನಿನ್ನೆ ವಿಡಿಯೋದಲ್ಲಿ ಕೂಡ ಎಲ್ಲ ಕ್ಲಿಪ್ಪಿಂಗ್ಸು ನಮ್ಮ ಅಮ್ಮನ ಕ್ಯಾಪ್ಚರ್ ಮಾಡಿರೋದು. ಸೊ ಅದ್ರಲ್ಲಿ ನನಗೆ ಹ್ಯಾಪಿ ಮೂಮೆಂಟು. ಇವತ್ತಿನ ಕತೆ ಇಷ್ಟೇ ಗೈಸ್, ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಮಾಡೋ ಯಾವುದೇ ವಿಡಿಯೋ ಆಗಿರ್ಬೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ಅದನ್ನು ಸರಿಪಡಿಸ್ಕೊತೀನಿ ಲೇಟರ್ ವೀಡಿಯೋಸಲ್ಲಿ. ಥ್ಯಾಂಕ್ ಯು ಆಲ್, ಬಾಯ್.